ದಲ್ಲಿ ನಾವು ಆಲ್ರೆಡಿ ಗಿಗ್ ಎಕಾನಮಿ ಇದೀವಿ. ಗಿಗ್ ಎಕಾನಮಿ ಅಂತಂದ್ರೆ ಇನ್ನೇನಿಲ್ಲ, ಯಾವ್ದು ಪರ್ಮನೆಂಟ್ ಕೆಲಸಗಳು ಅಂತ ಇರೋದಿಲ್ಲ. 6 ತಿಂಗಳು ಸ್ವಿಗ್ಗಿಲ್ ಮಾಡಿದೆ, ಇನ್ನೊಂದು 6 ತಿಂಗಳು ನಂಗೆ ಗೊತ್ತಿಲ್ಲ ನೀನ್ ಏನಾಗಿರ್ತೀನಿ ಅಂತ ಗೊತ್ತಿಲ್ಲ. ಅಂದ್ರೆ ತಾತ್ಕಾಲಿಕವಾಗಿ ನನ್ನ ಮುಂದೆ ಏನೇನು ಬರುತ್ತೆ ಆ ಕೆಲಸನ ಹಾಕೊಂಡು ಮುಂದಕ್ಕೆ ಹೋಗಿ. ಇದನ್ನ ನಾನು 2 ದಶಕದ ಹಿಂದೆನೆ, 2.5 ದಶಕದ ಹಿಂದೆನೆ ನಾನು ಯುರೋಪಲ್ಲಿ ನೋಡಿದ್ದೀನಿ. ಅವತ್ತಿಗೆ ಅದು ಗಿಗ್ ಎಕಾನಮಿಲಿ ಇತ್ತು, ಅದೀಗ ಭಾರತಕ್ಕೆ ಬಂದಿದೆ. ನೀವು ನೋಡ್ಬೋದು ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅದು. ಹೌದು, ಈಗ ಇಟ್ಸ್ ಆರ್ಡರ್ ಆಫ್ ದ ವರ್ಲ್ಡ್. ಎಲ್ಲ ಜಗತ್ತಿನ ಪೂರ್ತಿ ಎಲ್ಲ ಕಡೆನೂ ಗಿಗ್ ಎಕಾನಮಿನೇ, ಅದರಲ್ಲಿ ಸಂದೇಹನೇ ಬೇಡ. ಅಂದ್ರೆ ಕೆಲವೊಂದ್ಸರಿ ಏನಂದ್ರೆ ನನಗೆ ರೋಗ ಇದೆ ಅಂತ ನನಗೆ ಗೊತ್ತಿರಲ್ಲ, ಅದು ಮಜಾ. ಹಾಗೆ ನಾವು ಗಿಗ್ ಎಕಾನಮಿ ಇದೀವಿ ಅಂತ ನಮಗೆ ತಿಳ್ಕೊಳ್ಳೋ ಮಟ್ಟ ಗೊತ್ತಿಲ್ಲ. ಇಟ್ಸ್ ಅ ಟೆಕ್ನಿಕಲ್ ವರ್ಡ್ ವಿ ಆರ್ ಪುಟಿಂಗ್ ಫಾರ್ ದಟ್ ಸಿಚುವೇಶನ್. ಜನಕ್ಕೆ ನಾವು ಗಿಗ್ ಎಕಾನಮಿ ಮೊದಲು ಚೆನ್ನಾಗಿತ್ತಪ್ಪ, ಒಂದು ಕೆಲ್ಸಕ್ಕೊಂದು ಭದ್ರತೆ ಇತ್ತು, ಇವತ್ತೇನು ಗ್ಯಾರಂಟಿ ಇಲ್ಲ ಅಂತ ದುಃಖ ಮಾಡ್ಕೊತಾರೆ. ದಟ್ ಈಸ್ ನಥಿಂಗ್ ಬಟ್ ಅ ಗಿಗ್ ಎಕಾನಮಿ ಅಷ್ಟೇ. ಸೊ ನಾವು ಕೆಲವೊಂದ್ಸಲ ಏನಂದ್ರೆ ವಿಶ್ಫುಲ್ ಥಿಂಕಿಂಗ್ ಅಂತಾರೆ, ಅಂದ್ರೆ ಹಳೇದು ಯೋಚನೆ ಮಾಡ್ಕೊಂಡು ಹಂಗೆ ಇರ್ಬೇಕಾಗಿ